ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಡಿ ಬಾಸ್ ಬೆಳ್ಳಂ ಬೆಳಗ್ಗೆ ನೋಡ್ತಾ ಇದ್ದಂತೆ ಪೊಲೀಸರಿಗೆ ತಮ್ಮ ದಶಾವತಾರವನ್ನು ತೋರಿಸಿದ್ದಾರೆ. ಸಾರ್ ಇಡ್ಲಿನೂ ಬೇಡ, ರೈಸ್ ಬಾತು ಬೇಡ, ಏನೂ ಬೇಡ, ಬಿಟ್ಬಿಡಿ ಸಾರ್ ಅಂತ ಪೊಲೀಸರ ಮುಂದೆ ಗೋಗರ್ದಿದ್ದಾರೆ. ಏನೋ ಆಗೋಗಿದೆ, ತಿಂದರೆ ಈಗ ಮನಸ್ಸು ಸರಿ ಹೋಗುತ್ತಾ ಅಂತ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸೆಲ್ನಲ್ಲಿ ದರ್ಶನ್ ಅವರ ದಶಾವತಾರ ಬೆಳ್ಳಂ ಬೆಳಗ್ಗೆ ನೋಡೋದಕ್ಕೆ ಸಿಕ್ಕಿದೆ. ರಾತ್ರಿಯೆಲ್ಲ ನಿದ್ದೆ ಮಾಡದೆ ಎದ್ದು ಕುಳಿತಿದ್ರು ದರ್ಶನ್ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ರಾತ್ರಿಯೇ ಇಡೀ ಅವರು ನಿದ್ದೆ ಮಾಡಲಿಲ್ಲ, ನಿದ್ದೆ ಮಾಡದೆ ಅವರು ಎದ್ದು ಕುಳಿತಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಬೆಳ್ಳಂ ಬೆಳಗ್ಗೆ ತಿಂಡಿಯನ್ನು ತಂದು ಕೊಟ್ಟರೆ ಅಯ್ಯೋ ಬೇಡ ಹೋಗಿ ಸಾರ್ ಅಂತ ದರ್ಶನ್ ಅವರು ಹೇಳಿದ್ರಂತೆ. ಇನ್ನು ಟೀ ಕೊಟ್ಟರೆ ಅದನ್ನು ಕುಡಿದು 2 ಬಿಸ್ಕೆಟ್ಗಳನ್ನು ಮಾತ್ರ ದರ್ಶನ್ ಅವರು ತಿಂದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಕಳೆದ ರಾತ್ರಿ ಇಡೀ ಅವರು ನಿದ್ದೆ ಮಾಡಲಿಲ್ಲ, ಅಂದರೆ ಸಂಪೂರ್ಣವಾಗಿ ಬಹಳಷ್ಟು ಟೆನ್ಷನ್ನಲ್ಲಿ ಇದ್ದರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ನಿನ್ನೆಯವರೆಗೂ ಸಾಕಷ್ಟು ಆಟಿಟ್ಯೂಡ್ ಆಗಿ ಕಾಣ್ತಾ ಇದ್ದಂತಹ ನಾಯಕ ಇಂದು ಬೆಳಗ್ಗೆ ಇಡ್ಲಿನೂ ಬೇಡ, ಏನೂ ಬೇಡ, ರೈಸ್ ಬಾತು ಬೇಡ, ಬಿಟ್ಬಿಡಿ ಸಾರ್ ಅಂತ ಗೋಗರಿಯುವಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಯಿತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಏನೋ ಆಗೋಗಿದೆ, ತಿಂದರೆ ಮನಸ್ಸು ಸರಿ ಹೋಗುತ್ತಾ ಅಂತ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತನಾಡಿದ್ರಂತೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸೆಲ್ನಲ್ಲಿ ದರ್ಶನ್ ಅವರ ದಶಾವತಾರ ಕಾಣೋದಕ್ಕೆ ಇವತ್ತು ಪೊಲೀಸರಿಗೆ ಸಿಕ್ತು. ರಾತ್ರಿಯೆಲ್ಲ ನಿದ್ದೆ ಕೂಡ ಮಾಡಲಿಲ್ಲ, ನಿದ್ದೆ ಮಾಡದೆ ಎದ್ದು ಕುಳಿತಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಮತ್ತೊಂದೆಡೆಯಲ್ಲಿ ಬೆಳ್ಳಂ ಬೆಳಗ್ಗೆ ತಿಂಡಿಯನ್ನು ತಂದು ಕೊಟ್ಟರೆ ಅಯ್ಯೋ ಬೇಡ, ನಾನು ತಿನ್ನೋದಿಲ್ಲ ಹೋಗಿ ಅಂತ ದರ್ಶನ್ ಅವರು ಹೇಳಿದ್ರಂತೆ. ಅದೇ ರೀತಿಯಾಗಿ ಟೀ ತಂದು ಕೊಟ್ಟಾಗ ಟೀ ಕುಡಿದು 2 ಬಿಸ್ಕೆಟ್ಗಳನ್ನು ದರ್ಶನ್ ತಿಂದರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಇನ್ನು ದರ್ಶನ್ ಅವರು ಯಾವ ರೀತಿಯಾಗಿ ಸೆಲ್ನಲ್ಲಿ ಕಳೆದ್ರು ಅನ್ನುವಂತಹ ಮಾಹಿತಿ TV5 ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ದರ್ಶನ್ ಅವರ ದಶಾವತಾರ ಬೆಳ್ಳಂ ಬೆಳಗ್ಗೆ ನೋಡೋದಕ್ಕೆ ಸಿಕ್ಕಿದೆ ಪೊಲೀಸ್ ಅಧಿಕಾರಿಗಳಿಗೆ. ಬೆಳ್ಳಂ ಬೆಳಗ್ಗೆ ಟಿಫನ್ ತಂದು ಕೊಟ್ಟರೆ ಅಯ್ಯೋ ಸಾರ್ ಇಡ್ಲಿನೂ ಬೇಡ, ರೈಸ್ ಬಾತು ಬೇಡ, ನನ್ನನ್ನು ಬಿಟ್ಬಿಡಿ ಸಾರ್ ಅನ್ನುವಂತಹ ಒಂದು ದೈನ್ಯ ಸ್ಥಿತಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಏನೋ ಆಗೋಗಿದೆ, ಆದರೆ ಈಗ ಊಟವನ್ನು ಮಾಡಿದ್ರೆ ತಿಂದರೆ ಟಿಫನ್ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತಾ ಅಂತ ದರ್ಶನ್ ಅವರು ದೈನ್ಯವಾಗಿ ಮಾತನಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ಪೊಲೀಸ್ನ ಸೆಲ್ನಲ್ಲಿ ದರ್ಶನ್ ಅವರ ದಶಾವತಾರ ನೋಡೋದಕ್ಕೆ ಇವತ್ತು ಲಭ್ಯವಾಗಿದೆ. ರಾತ್ರಿಯೆಲ್ಲ ಅವರು ನಿದ್ದೆ ಮಾಡಲಿಲ್ಲ, ಸಂಪೂರ್ಣವಾಗಿ ಟೆನ್ಷನ್ನಲ್ಲಿ ಇದ್ದರು, ಇಡೀ ರಾತ್ರಿ ಜಾಗರಣೆಯಲ್ಲಿ ಕಳೆದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅದೇ ರೀತಿಯಾಗಿ ಇಡೀ ರಾತ್ರಿ ನಿದ್ದೆ ಮಾಡದೆ ಬೆಳ್ಳಂ ಬೆಳಗ್ಗೆ ತಿಂಡಿಯನ್ನು ತಂದು ಕೊಟ್ಟರೆ ಅಯ್ಯೋ ಬೇಡ ಹೋಗಿ ಸಾರ್ ಅಂತ ದರ್ಶನ್ ಅವರು ದೈನ್ಯವಾಗಿ ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಇನ್ನು ಅದೇ ರೀತಿಯಾಗಿ ಟಿಫನ್ ಮಾಡಲಿಲ್ವಲ್ಲ ಅಂತ ಟೀ ತಂದು ಕೊಟ್ಟರೆ ಟೀ ಕುಡಿದು 2 ಬಿಸ್ಕೆಟ್ಗಳನ್ನು ಮಾತ್ರ ತಿಂದರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ನಿನ್ನೆವರೆಗೆ ನಟನಾಗಿದ್ದಂತಹ ದರ್ಶನ್ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಜೈಲಿನಲ್ಲಿ ಕಳೆಯುವಂತಾಯಿತು. ಅದೇ ರೀತಿಯಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ, ಒಬ್ಬ ಆರೋಪಿಯಂತೆ ಅವರು ದೈನ್ಯವಾಗಿ ಪೊಲೀಸರ ಎದುರು ಬೇಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿ, ಒಂದು ಸನ್ನಿವೇಶ ಕೂಡ ಇವತ್ತು ಜೈಲಿನಲ್ಲಿ ಕ್ರಿಯೇಟ್ ಆಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಟಿಫನ್ ತಂದು ಕೊಟ್ಟಾಗ ಗೋಗರ್ದು ನಾನು ತಿನ್ನೋದಿಲ್ಲ ಅಂತ ಹೇಳಿದ್ರಂತೆ. ಅದೇ ರೀತಿಯಾಗಿ ಟೀ ತಂದು ಕೊಟ್ಟಾಗ ಟೀ ಕುಡಿದು 2 ಬಿಸ್ಕೆಟ್ಗಳನ್ನು ಮಾತ್ರ ತಿಂದಿದ್ದಾರೆ. ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ, ಜಾಗರಣೆಯಲ್ಲಿ ಇಡೀ ರಾತ್ರಿಯನ್ನು ಕಳೆದ್ರು ಅನ್ನುವಂತಹ ಮಾಹಿತಿ ಕೂಡ TV5 ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಇನ್ನು ನಿನ್ನೆ ರಾತ್ರಿ ಯಾವ ರೀತಿಯಾಗಿ ಜೈಲಿನಲ್ಲಿ ಕಳೆದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಟ ದರ್ಶನ್ ಅವರು ನಿನ್ನೆ ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ, ಇಡೀ ರಾತ್ರಿ ಜಾಗರಣೆಯಲ್ಲಿ ಕಳೆದ್ರು. ಅದೇ ರೀತಿಯಾಗಿ ಸಾಕಷ್ಟು ಟೆನ್ಷನ್ನಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಬೆಳಗಿನ ಜಾವ ಅವರು ಟಿಫನ್ ಕೂಡ ಮಾಡಲಿಲ್ಲ, ಕೇವಲ ಟೀ ಕುಡಿದು 2 ಬಿಸ್ಕೆಟ್ಗಳನ್ನು ಮಾತ್ರ ತಿಂದಿದ್ದಾರೆ ಅನ್ನುವಂತಹ ಮಾಹಿತಿ TV5 ಕನ್ನಡಕ್ಕೆ ಲಭ್ಯವಾಗ್ತಿದೆ.
ಮಾಡಬೇಕು ಅಂತಿದ್ದಾರೆ ಗೊತ್ತಿಲ್ಲ. ಈ ಹಂತದಲ್ಲಿ ಆಡಳಿತ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಆಡಳಿತಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನನಗೂ ಅನಿಸುತ್ತೆ ಆಡಳಿತ ಚುರುಕಾಗುತ್ತೆ. ಆಮೇಲೆ ಅದನ್ನು ಫೋಕಸ್ ಮಾಡೋದಕ್ಕೆ ಕಾರ್ಯಕ್ರಮಗಳು ಮಾಡೋದು